ಗೋವಿಂದ 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 ಅಯ್ಯೋ ಗೋವಿಂದ. ಆಚಾರ್ಯರೇ, ಯಾರ ಕತೆ ಗೋವಿಂದ ಆಚಾರ್ಯರೇ? ಏನೋ ಬಡಬಡಿಸ್ತಾ ಇದ್ದೀರಾ? ಬಡಬಡಾಯಿಸ್ತಾ ಇನ್ನೇನು ಮಾಡಲಿ ಗೋವಿಂದ, ನಾನು ಏನೇ ರಣತಂತ್ರ ಮಾಡಿದ್ರು ಅದು ನನಗೆ ತಿರುಗುಬಾಣ ಆಗ್ತಾ ಇದೆ. ಮಠಕ್ಕೆ ಬಂದ ಮೇಲೆ ಸರಸ್ವತಿನ ಭೇಟಿ ಮಾಡಿ ಆ ವೆಂಕಟನಾಥನ ಮೇಲೆ ಎತ್ತು ಕಟ್ಟಬೇಕು, ಇವನು ಮಾನನ ಹರಾಜಾಕ್ಬೇಕು, ಆ ಮೂಲಕ ಅವನಿಗೆ ಅವಮಾನ ಮಾಡಿ ಅವನು ತಾನಾಗಿನೇ ಮಠ ಬಿಟ್ಟು ಓಡ್ ಹೋಗೋ ಹಾಗೆ ಮಾಡಬೇಕು ಅಂತ ದೊಡ್ಡದಾಗಿ ರಣತಂತ್ರ ರೂಪಿಸಿದ್ದೆ. ಆದರೆ ಇಲ್ಲಿಗೆ ಬರೋ ಹೊತ್ತಿಗೆ ಅವಳೇ ಗೋವಿಂದ ಗೋವಿಂದ. ಅದೃಷ್ಟ ಕೈ ಕೊಟ್ರೆ ದರ್ಬೇನು ಪೊರ್ಕೆ ಹುಲ್ಲಾಗುತ್ತಂತೆ ಗುರುಗಳೇ. ನಿಮಗೆ ಭೋಗೇಂದ್ರ ಅಂತ ಹೆಸರಿದೆ ಹೊರತು ಭೋಗಾನೂ ಇಲ್ಲ, ಪದವಿ ಅಧಿಕಾರನೂ ಇಲ್ಲ. ಅದೇ ನಿಮ್ಮ ವೈರಿಗೆ ನೋಡಿ, ಈ ವಯಸ್ಸಿಗೆ ಹೊರಲಾರದಷ್ಟು ಬಿರುದು ಬಾವಲಿಗಳು, ಮದುವೆಯಾಗಿ ಸಂಸಾರ ಸುಖ, ಸನ್ಯಾಸಿಯಾಗಿ ಪರಮಾಂಸ ಪೀಠ, ಮಕ್ಕಳಿಂದ ಮುದುಕರ ತನಕ ಅವ್ರಿಗೆ ಕಾಲಿಗೆ ಬೀಳೋದೇನು, ಆಶೀರ್ವಾದ ಪಡೆಯೋದೇನು. ನೀವೇನೇ ಹೇಳಿ, ಯೋಗ ಅಂದರೆ ಅದು ರಾಜಯೋಗ. ಅಲ್ಲ, ಅದಕ್ಕಿಂತ ದೊಡ್ಡ ಯೋಗ ಅವ್ರದ್ದು. ನಿಮ್ಮ ಜಾತಕದಲ್ಲೂ ಇದೆ ಕಿತ್ತೋಗಿರೋ ಯೋಗ. ನನ್ನ ಸಹಾಯ ಪಡೆದು ನನ್ನ ಸೇವಕನಾಗಿರು ಅಂದರೆ ನನ್ನ ವೈರ್ಯ ಹೊಗಳು ಬಟ್ಟಾಗಿ ಕೆಲಸ ಮಾಡ್ತಾ ಇದೆಯಾ? ನನ್ನ ತಂತ್ರಗಳು ವಿಫಲ ಆಗಿರ್ಬೋದು, ಆದರೆ ಪ್ರಯತ್ನಗಳು ನಿಲ್ಲೋದಿಲ್ಲ. ಯಾದವೇಂದ್ರರು ಎಲ್ಲೇ ಇದ್ರು ಅವ್ರನ್ನ ಪುಸಲಾಯಿಸಿ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಇವನು ಪೀಠ ವಶಪಡಿಸ್ಕೊಳ್ಳೋದಕ್ಕೆ ನಾನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾದವೇಂದ್ರರನ್ನ ಪೀಠದ ಮೇಲೆ ಕೂರಿಸಿ ನನ್ನ ಆಸೆಯನ್ನು ಈಡೇರಿಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಭೋಗೇಂದ್ರನೇ ಅಲ್ಲ. ನೋಡ್ತಾ ಇರು. ಕೈಲಾಗದೆ ಇರೋನು ಮೈ ಪರ್ಚ್ಕೊಂಡಂತೆ. ವೆಂಕಟನಾಥ ಅಲ್ಲ, ಶ್ರೀ ರಾಘವೇಂದ್ರ ತೀರ್ಥರು ಅಸಾಮಾನ್ಯರು ಅಂತ ಇಷ್ಟು ಎತ್ತರಕ್ಕೇರಿದ್ರು ಇವನಿಗೆ ಅರ್ಥನೇ ಆಗ್ತಿಲ್ಲ. ಪಾಪ, ಹಿಂಗೆ ಆದರೆ ಅವ್ರ ಮೇಲೆ ಹಗೆ ಸಾಧಿಸಿ ಬಟ್ಟೆ ಹರ್ಕೊಂಡು ಎಲ್ಲಿ ಬೀದಿಗೆ ಬರ್ತಾರೋ ಅಂತ ನಂಗೆ ಚಿಂತೆ ಆಗ್ತಿದೆ. ಏನು ತಾನೇ ಮಾಡೋಕ್ಕಾಗತ್ತೆ? ಯೋಗಿ ಪಡೆದದ್ದು ಯೋಗಿಗೆ, ರೋಗಿ ಪಡೆದದ್ದು ರೋಗಿಗೆ. ಪದಮ್ಮ, ಇವನನ್ನ ಒಳಗೆ ಕರ್ಕೊಂಡೋಗಿ ಕುಡಿಯೋದಕ್ಕೇನಾದರೂ ಕೊಡಿ. ಬಾಪ, ನಿನಗೆ ಬಾದಾಮಿ ಹಾಲು ಕೊಡ್ತೀನಿ. ನನಗೆ ಹಾಲು ಬೇಡ, ಅಮ್ಮ ಬೇಕು. ಕಂದ, ಹಾಗೆಲ್ಲ ಹಠ ಮಾಡಬಾರ್ದು. ಈ ತಾತನ ಮುದ್ದು ಮೊಮ್ಮಗ ಅಲ್ವಾ? ನಾವು ದೊಡ್ಡವರು ಏನೋ ಮಾತಾಡಬೇಕು. ನೀನು ಇನ್ನೊಂದು ಜೊತೆ ಹೋಗಪ್ಪ. ಆಚಾರ್ಯರೇ, ಕರ್ಮಗಳೆಲ್ಲ ಮುಗಿದ್ವು. ನಾವಿನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗುತ್ತೆ? ನಮ್ಮ ಮೊಮ್ಮಗನ ಕರ್ಕೊಂಡು ನಾವು ನಾಳೆನೇ ನಮ್ಮ ಮನೆಗೆ ಹೊರಡ್ತೀವಿ. ಮಾವನವರೇ, ನಾವು ಬಂದು ಬಹಳ ದಿನಗಳಾಯಿತು, ನಾವು ಹೊರಡಬೇಕು. ಲಕ್ಷ್ಮೀನಾರಾಯಣ ನಮ್ಮ ಜೊತೆನೇ ಬರಲಿ, ಅವನಿಗೆ ನಮ್ಮ ಮಗ ಜೊತೆಯಾಗಿರ್ತಾನೆ. ಅವನ ಒಡನಾಟದಿಂದ ಇಲ್ಲಿನ ಕಹಿ ನೆನಪುಗಳು ಮರೆಯಾಗ್ಬೋದು. ಮನೇಲಿ ಅವನ ಸೋದರ ಮಾವ ಇದಾನಪ್ಪ. ಮಗಳನ್ನಂತರೂ ಕಳ್ಕೊಂಡ್ವಿ, ಇವನಾದ್ರೂ ನಮ್ಮ ಜೊತೆಲಿ ಇರಲಿ. ಅಮ್ಮ, ನೀವು ಹೇಳೋದೇನೋ ಸರಿನೇ. ನಿಮ್ಮ ನೋವು ನಮ್ಗೆ ಅರ್ಥ ಆಗತ್ತೆ. ಆದರೆ ಪೂರ್ವಾಶ್ರಮದ ವೆಂಕಟನಾಥರ ಹೆಸರು ಹೇಳೋಕ್ಕಂತ ಇರೋದು ಇವನೊಬ್ಬನೇ. ಇವನು ನಿಮ್ಮ ಜೊತೆಗೆ ಬಂದುಬಿಟ್ರೆ ಇಲ್ಲಿ ವಂಶದ ಹೆಸರು ಹೇಳಿ ದೀಪ ಹಚ್ಚೋದು ಯಾರು? ಹೌದು ಅತ್ತೆಯವರೇ, ಅವನು ನಿಮ್ಮ ಮೊಮ್ಮಗ. ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡೋಗಿ, ಹಬ್ಬ ಹರಿದಿನಗಳಿಗೆ ಕರ್ಕೊಂಡೋಗಿ. ನಾವೇನೋ ಬೇಡ ಅನ್ನೋದಿಲ್ಲ, ಆದರೆ ಅವನು ನಮ್ಮ ಜೊತೆನೇ ಬೆಳೀಲಿ. ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು ಅಂತ ಗಾದೆನೇ ಇಲ್ವೇನಪ್ಪ? ನಿಮ್ಮ ಜೊತೆಯಲ್ಲಿದ್ದರೆ ಅವನು ಅಪ್ಪ ಅಮ್ಮನ ಜೊತೆಲಿ ಇದ್ದಾಗತ್ತೇನಪ್ಪ. ನಿಮ್ಮ ಮಗ ನಿಮಗೆ ಮಗನೇ ಹೊರತು ನನ್ನ ಮೊಮ್ಮಗ ನಿಮಗೆ ಯಾವತ್ತೂ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಮಗಳ ಮಗ,
ಅವನು ನಮ್ಮ ಜೊತೆಲಿ ಬರ್ತಾನಷ್ಟೇ. ಪರಿಕರ್ಮಿಗಳೇ, ಯಾರು? ನಾನು ಲಕ್ಷ್ಮೀ ನರಸಿಂಹಾಚಾರ್ಯ. ತುರ್ತಾಗಿ ಗುರುಗಳನ್ನು ನೋಡಬೇಕಿತ್ತು. ಗುರುಗಳು ಈಗ ವಿಶ್ರಾಂತಿಯಲ್ಲಿದ್ದಾರೆ. ಈ ಮಧ್ಯರಾತ್ರಿಯವರನ್ನು ಎಚ್ಚರಿಸುವುದು ಸರಿ ಕಾಣುವುದಿಲ್ಲ. ತಾವು ನಾಳೆ ಬನ್ನಿ. ಇಲ್ಲ, ತುಂಬ ತುರ್ತಿದೆ. ಅದು ಸರಸ್ವತಿ. ಆಚಾರ್ಯರೇ, ಗುರುಗಳೇ, ಶ್ರೀಹರಿ. ಆಚಾರ್ಯರೇ, ಈ ಸರಿರಾತ್ರಿಯಲ್ಲಿ ಸರಸ್ವತಿ ಕ್ಷೇಮವೇ? ಅದು ಈ ಹೊತ್ತಿನಲ್ಲಿ ಬಂದು ನಿಮಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ಗುರುಗಳೇ. ನನ್ನ ತೊಂದರೆ ಇರಲಿ ಆಚಾರ್ಯರೇ, ಸರಸ್ವತಿ ಕ್ಷೇಮವೇ? ದುರ್ಘಟನೆಯೊಂದನ್ನು ಭಿನ್ನವಿಸುವ ದೌರ್ಭಾಗ್ಯ ನನ್ನದಾಗಿದೆ ಗುರುದೇವ. ಸ್ಪಷ್ಟವಾಗಿ ಹೇಳಿ ಆಚಾರ್ಯರೇ. ಅದು ನಮ್ಮ ಸರಸ್ವತಿ ಸರಸ್ವತಿ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಗುರುದೇವ. ಶಾಂತಂ ಪಾಪ, ಶಾಂತಂ ಪಾಪ. ಅಲ್ಲ ಆಚಾರ್ಯರೇ, ಈ ದುರ್ಘಟನೆ ಯಾವಾಗ ನಡೆಯಿತು? ನೀವೆಲ್ಲರೂ ಜೊತೆಯಲ್ಲೇ ಇದ್ದಿರಲ್ಲವೇ? ಇದ್ವಿ ಗುರುಗಳೇ. ಮಧ್ಯಾಹ್ನದವರೆಗೂ ಅರೆ ಪ್ರಜ್ಞೆಯಲ್ಲೇ ಇದ್ಲು. ನಾವೆಲ್ಲರೂ ಆಕೆಯನ್ನು ಸಂತೈಸುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಕಾವಲಾಗಿದ್ವು. ಅವರ ತಂದೆ ತಾಯಿ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಬದಲಾದ್ಲು. ಕಿರಿಯ ಯತಿಗಳು ದೀಕ್ಷೆ ಪಡೆದದ್ದನ್ನು ಸಮರ್ಥಿಸಿ ಮಾತನಾಡಿದ್ಲು. ತಂದೆ ತಾಯಿಯನ್ನ ತಾನೇ ಸಮಾಧಾನ ಮಾಡಿದ್ಲು. ತಾನೇ ಸ್ವತಃ ಸಿಹಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿದ್ಲು. ನಮಗೆಲ್ಲ ಸ್ವಲ್ಪ ಧೈರ್ಯ ಬಂದಂತಾಗಿ ಇನ್ನೇನು ತೊಂದರೆ ಆಗದು ಅಂತ ರಾತ್ರಿ ಮಲಗಿದ್ವಿ. ಆದರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಆಗೋಯ್ತು. ಶ್ರೀಹರಿ, ಶ್ರೀಹರಿ, ಹೀಗೇಕೆ ಮಾಡಿದೆ ತಂದೆ? ಇದು ಸಾಧು ಅಲ್ಲ, ಸಾಧು ಅಲ್ಲ. ಆಚಾರ್ಯರೇ, ನಡೆದು ಹೋದ ಕಾರ್ಯದ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ. ಆ ಸಾಧ್ವಿಯ ಕರ್ಮಾದಿಗಳು ಸಕ್ರಿಯವಾಗಿ ನೆರವೇರಲಿ. ಅಧಿಕಾರಿಗಳಿಗೆ ಹೇಳಿ ಎಲ್ಲ ಕಾರ್ಯವೂ ಯಾವುದೇ ಲೋಪವಿಲ್ಲದೆ ನೆರವೇರಲಿ ಎಂದು. ಅಪ್ಪಣೆ ಗುರುಗಳೇ. ಗುರುಗಳೇ, ಹೇಳಿ ಆಚಾರ್ಯರೇ. ಈ ದಾರುಣ ವಾರ್ತೆಯನ್ನು ಕಿರಿಯ ಶ್ರೀಪಾದಂಗಳವರಿಗೆ ತಿಳಿಸಲು ನನ್ನಿಂದಾಗದು. ಚಿಂತಿಸಿದಿರಿ. ಆ ಕಾರ್ಯವನ್ನು ನಾವೇ ನಿಭಾಯಿಸುತ್ತೇವೆ. ಕರ್ಮಗಳೆಲ್ಲ ಮುಗಿದು ಶುಭ ಸ್ವೀಕಾರದ ನಂತರ ಲಕ್ಷ್ಮೀನಾರಾಯಣ ಮತ್ತು ಮನೆಯವರನ್ನು ಸನ್ನಿಧಿಗೆ ಕರೆದುಕೊಂಡು ಬನ್ನಿ. ಅವರ ಜೊತೆ ಮಾತನಾಡೋದಿದೆ. ನೀವಿನ್ನು ಹೊರಡಿ.